ಇಂಡಿಯಾದಲ್ಲಿ ಸ್ಟಾಕ್ಸ್ ಗಿಫ್ಟ್ ಮಾಡೋದು ಕಂಪ್ಲೀಟ್ಲಿ ಲೀಗಲ್. ನಿಮಗೆ ಗೊತ್ತಾ? ಯಾವುದೇ ರೀತಿ ಇದ್ರ ಮೇಲೆ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಎಸ್, ಇಂಡಿಯಾದಲ್ಲಿ ಗಿಫ್ಟಿಂಗ್ ಆಫ್ ಸ್ಟಾಕ್ಸ್ ತುಂಬ ಲೀಗಲ್ ಇದೆ ಆ್ಯಂಡ್ ಇಟ್ ಈಸ್ ಅಪ್ರೂವಬಲ್, ಟ್ಯಾಕ್ಸ್ ಫ್ರೀ ಕೂಡ ಇದೆ. ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ETF ಇರ್ಬೋದು ಅಥವಾ ಸ್ಟಾಕ್ಸ್, ಯಾವುದೇ ರೀತಿ ನಿಮ್ಮ ಒಂದು ರಿಲೇಟಿವ್ಸಿಂದ ನೀವು ಗಿಫ್ಟ್ ಆಗಿ ಪಡೆದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ. ಸೆಂಡರ್ ಮತ್ತು ರಿಸೀವರ್ ಅಂತ ಇರುತ್ತೆ. ಸೆಂಡರ್ ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಇನ್ ಕೇಸ್ ಆಫ್ ರಿಸೀವರ್ ಏನಾದರೂ ಆ ಒಂದು ಶೇರ್ಸ್ನ ಸೆಲ್ ಮಾಡಿದ್ರೆ ಅದರಿಂದ ಒಂದು ಕ್ಯಾಪಿಟಲ್ ಗೇನ್ಸ್ ಅಂತ ಒಂದು ಏನಾದರೂ ಆದರೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಸೆಲ್ಲರ್ ಕೂಡ ಟ್ಯಾಕ್ಸ್ನ ಸೇವ್ ಮಾಡಬೇಕು ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ಅದು ಕೂಡ ಹೇಗೆ ಟ್ಯಾಕ್ಸ್ ಸೇವ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಸೊ ಇನ್ ಕೇಸ್ ಆಫ್ ರಿಲೇಟಿವ್ಸಿಂದ ನೀವು ಗಿಫ್ಟ್ ಆಗಿ ತೊಗೊಂಡ್ರೆ ಶೇರ್ಸ್ ಅಥವಾ ಸ್ಟಾಕ್ಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗುತ್ತೆ. ನಾನ್ ರಿಲೇಟಿವ್ನ ತೊಗೊಂಡ್ರೆ ಅಪ್ ಟು 50,000 rupees ಟ್ಯಾಕ್ಸ್ ಫ್ರೀ ಇರುತ್ತೆ. ಮೋರ್ ದೆನ್ 50,000 rupeesನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಸೊ ಹೆಚ್ಚಿನ ಟ್ಯಾಕ್ಸ್ ಹ್ಯಾಕ್ಸ್ ಮತ್ತು ಫಿನಾನ್ಸ್ ಕಾಂಟೆಂಟ್ಗೆ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.